ತೆನಾಲಿ ರಾಮಕೃಷ್ಣ ಮತ್ತು ಬಂಗಾರದ ಮಾವಿನ ಹಣ್ಣುಗಳ ಕತೆ. ತೆನಾಲಿ ರಾಮಕೃಷ್ಣ ವಿಜಯನಗರ ಸಾಮ್ರಾಜ್ಯದ ರಾಜ ಶ್ರೀಕೃಷ್ಣದೇವರಾಯರ ಆಸ್ಥಾನದಲ್ಲಿ ತನ್ನ ಬುದ್ಧಿಚಾತುರ್ಯ ಮತ್ತು ಹಾಸ್ಯದ ಮೂಲಕ ಪ್ರಸಿದ್ಧನಾಗಿದ್ದ. ಅವನ ಕತೆಗಳು ಜಾನಪದದಲ್ಲಿ ಇಂದಿಗೂ ಜನಪ್ರಿಯವಾಗಿವೆ. ಈ ಕಥೆಯಲ್ಲಿ ತೆನಾಲಿಯ ಬುದ್ಧಿವಂತಿಕೆಯು ರಾಜನ ಆಸ್ಥಾನದಲ್ಲಿ ಒಂದು ತಮಾಷೆಯ ಘಟನೆಯ ಮೂಲಕ ಹೇಗೆ ಪ್ರದರ್ಶನಗೊಂಡಿತು ಎಂಬುದನ್ನು ತಿಳಿಯೋಣ. ಕಥೆಯ ಪ್ರಾರಂಭ. ಒಂದು ಸುಂದರ ಬೆಳಿಗ್ಗೆ ವಿಜಯನಗರದ ರಾಜ ಶ್ರೀಕೃಷ್ಣದೇವರಾಯರ ಆಸ್ಥಾನದಲ್ಲಿ ಎಂದಿನಂತೆ ಸಭೆ ನಡೆಯುತ್ತಿತ್ತು. ರಾಜನ ಆಸ್ಥಾನದಲ್ಲಿ 8 ವಿದ್ವಾಂಸರು, ರಾಜಗುರು, ಮಂತ್ರಿಗಳು ಮತ್ತು ತೆನಾಲಿ ರಾಮಕೃಷ್ಣ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು. ಆ ದಿನ ದೂರದ ರಾಜ್ಯವೊಂದರಿಂದ ರಾಜನಿಗೆ ವಿಶೇಷ ಉಡುಗೊರೆಯೊಂದು ಬಂದಿತು. ಒಬ್ಬ ರಾಯಭಾರಿಯು ಒಂದು ಚಿನ್ನದ ತಟ್ಟೆಯಲ್ಲಿ 6 ಸುಂದರವಾದ ಹೊಳೆಯುವ ಬಂಗಾರದ ಮಾವಿನ ಹಣ್ಣುಗಳನ್ನು ತಂದು ರಾಜನಿಗೆ ಸಮರ್ಪಿಸಿದ. ಆ ಹಣ್ಣುಗಳು ಚಿನ್ನದಿಂದ ಕೆತ್ತಲಾಗಿದ್ದವು, ಆದರೆ ನಿಜವಾದ ಮಾವಿನ ಹಣ್ಣಿನಂತೆ ಕಾಣುತ್ತಿದ್ದವು. ರಾಜನಿಗೆ ಈ ಉಡುಗೊರೆ ತುಂಬಾ ಇಷ್ಟವಾಯಿತು. ರಾಜ ಕೃಷ್ಣದೇವರಾಯರು ಆಸ್ಥಾನದವರನ್ನು ಕೇಳಿದರು, ಈ ಬಂಗಾರದ ಮಾವಿನ ಹಣ್ಣುಗಳನ್ನು ಯಾರಿಗೆ ಕೊಡಬೇಕು? ಇವು ಅಮೂಲ್ಯವಾದವು, ಆದ್ದರಿಂದ ಇವುಗಳನ್ನು ಯೋಗ್ಯ ವ್ಯಕ್ತಿಗೆ ನೀಡಬೇಕು. ಆಸ್ಥಾನದಲ್ಲಿ ಕೆಲವರು ತಮ್ಮನ್ನು ತಾವೇ ಶಿಫಾರಸು ಮಾಡಿಕೊಂಡರು. ರಾಜಗುರು ಈ ಉಡುಗೊರೆಯನ್ನು ರಾಜನ ಗುರುವಿಗೆ ಕೊಡಬೇಕು, ಏಕೆಂದರೆ ಗುರುವಿನ ಜ್ಞಾನವೇ ರಾಜ್ಯದ ಸಂಪತ್ತಿನ ಮೂಲ ಎಂದರು. ಇನ್ನೊಬ್ಬ ಮಂತ್ರಿಯು ಇದನ್ನು ಖಜಾನೆಯ ಸಂರಕ್ಷಕನಿಗೆ ಕೊಡಬೇಕು, ಏಕೆಂದರೆ ಅವನೇ ರಾಜ್ಯದ ಸಂಪತ್ತನ್ನು ಕಾಪಾಡುವವನು ಎಂದ. ಆದರೆ ತೆನಾಲಿ ರಾಮಕೃಷ್ಣ ಮಾತನಾಡಲಿಲ್ಲ. ಅವನು ಮೌನವಾಗಿ ತನ್ನೆದುರಿಗೆ ನಡೆಯುವ ಚರ್ಚೆಯನ್ನು ಗಮನಿಸುತ್ತಿದ್ದ. ರಾಜನ ತೀರ್ಮಾನ. ಕೊನೆಗೆ ರಾಜ ಕೃಷ್ಣದೇವರಾಯರು ತಮ್ಮದೇ ಆದ ತೀರ್ಮಾನವನ್ನು ತೆಗೆದುಕೊಂಡರು. ಈ ಬಂಗಾರದ ಮಾವಿನ ಹಣ್ಣುಗಳನ್ನು ನನ್ನ ಆಸ್ಥಾನದ 8 ವಿದ್ವಾಂಸರಿಗೆ ಕೊಡುತ್ತೇನೆ. ಅವರ ಜ್ಞಾನ ಮತ್ತು ಸೇವೆಗೆ ಇದು ತಕ್ಕ ಪ್ರತಿಫಲ ಎಂದರು. ಆದರೆ ಆಸ್ಥಾನದಲ್ಲಿ 9ನೇ ವಿದ್ವಾಂಸನಾಗಿದ್ದ ತೆನಾಲಿಗೆ ಏನೂ ಸಿಗಲಿಲ್ಲ. ಇದನ್ನು ಗಮನಿಸಿದ ಕೆಲವು ಆಸ್ಥಾನಿಕರು ತೆನಾಲಿಯನ್ನು ಕೀಟಲೆ ಮಾಡಿದರು. ತೆನಾಲಿ ರಾಜನಿಗೆ ನಿನ್ನ ಜ್ಞಾನದ ಮೇಲೆ ನಂಬಿಕೆ ಇಲ್ಲವೆಂದು ತೋರುತ್ತದೆ ಎಂದು ಕಾಲೆಳೆದರು. ತೆನಾಲಿ ತನ್ನ ವಿಶಿಷ್ಟ ನಗುವಿನೊಂದಿಗೆ, ನಾನು ರಾಜನ ತೀರ್ಮಾನವನ್ನು ಗೌರವಿಸುತ್ತೇನೆ, ಆದರೆ ಈ ಬಂಗಾರದ ಮಾವಿನ ಹಣ್ಣುಗಳಿಗಿಂತಲೂ ದೊಡ್ಡದಾದ ಸತ್ಯವನ್ನು ತೋರಿಸಲು ನನಗೆ ಒಂದು ಅವಕಾಶ ಸಿಕ್ಕರೆ ಸಾಕು ಎಂದ. ತೆನಾಲಿಯ ಯೋಜನೆ. ತೆನಾಲಿಯ ಮಾತು ರಾಜನಿಗೆ ಕುತೂಹಲವನ್ನುಂಟು ಮಾಡಿತು. ತೆನಾಲಿ, ನಿನಗೆ 1 ವಾರದ ಸಮಯ ಕೊಡುತ್ತೇನೆ. ಈ ಬಂಗಾರದ ಮಾವಿನ ಹಣ್ಣುಗಳಿಗಿಂತ ದೊಡ್ಡದಾದ ಸತ್ಯವನ್ನು ತೋರಿಸು. ಒಡ್ಡವೆ, ನಿನಗೆ ಇದಕ್ಕಿಂತ ದೊಡ್ಡ ಬಹುಮಾನ ನೀಡುತ್ತೇನೆ ಎಂದರು ರಾಜ. ತೆನಾಲಿ ಒಪ್ಪಿಕೊಂಡು ತನ್ನ ಯೋಜನೆಯನ್ನು ರೂಪಿಸಲು ತೆರಳಿದ. 1 ವಾರದ ನಂತರ ತೆನಾಲಿ ಆಸ್ಥಾನಕ್ಕೆ ಮರಳಿದ. ಅವನ ಕೈಯಲ್ಲಿ ಒಂದು ದೊಡ್ಡ ಜೋಳಿಗೆಯ ಚೀಲವಿತ್ತು. ಆ ಚೀಲದಿಂದ ಅವನು 6 ದೊಡ್ಡ ರಸಭರಿತವಾದ ನಿಜವಾದ ಮಾವಿನ ಹಣ್ಣುಗಳನ್ನು ತೆಗೆದ. ಆಸ್ಥಾನದವರೆಲ್ಲರೂ ಆಶ್ಚರ್ಯದಿಂದ ಒಬ್ಬರ ಮುಖವನ್ನೊಬ್ಬರು ನೋಡಿದರು. ತೆನಾಲಿ ರಾಜನಿಗೆ ಗೌರವದಿಂದ ನಮಸ್ಕರಿಸಿ, ಮಹಾರಾಜ, ಈ ನಿಜವಾದ ಮಾವಿನ ಹಣ್ಣುಗಳು ಬಂಗಾರದ ಮಾವಿನ ಹಣ್ಣುಗಳಿಗಿಂತ ಉತ್ತಮವಾದ ಸತ್ಯವನ್ನು ತೋರಿಸುತ್ತವೆ ಎಂದ. ತೆನಾಲಿಯ ವಾದ. ತೆನಾಲಿ ಮುಂದುವರೆದ, ಬಂಗಾರದ ಮಾವಿನ ಹಣ್ಣುಗಳು ಕೇವಲ ಕಣ್ಣಿಗೆ ಸುಂದರವಾಗಿ ಕಾಣುತ್ತವೆ, ಆದರೆ ಇವು ತಿನ್ನಲು ಯೋಗ್ಯವಲ್ಲ. ಇವು ಕೇವಲ ಒಡವೆಯಾಗಿ ಉಳಿಯುತ್ತವೆ. ಆದರೆ ಈ ನಿಜವಾದ ಮಾವಿನ ಹಣ್ಣುಗಳು ರುಚಿಯಿಂದ ತುಂಬಿವೆ, ಆರೋಗ್ಯವನ್ನು ನೀಡುತ್ತವೆ ಮತ್ತು ಜೀವನಕ್ಕೆ ಆನಂದವನ್ನು ತರುತ್ತವೆ. ಒಂದು ವಸ್ತುವಿನ ಮೌಲ್ಯವು ಅದರ ಹೊರಗಿನ ಸೌಂದರ್ಯದಿಂದ ಅಲ್ಲ, ಅದರ ಒಳಗಿನ ಗುಣದಿಂದ ನಿರ್ಧಾರವಾಗುತ್ತದೆ. ಇದೇ ಸತ್ಯವನ್ನು ನಾನು ತೋರಿಸಲು ಬಯಸಿದೆ. ರಾಜ ಕೃಷ್ಣದೇವರಾಯರು ತೆನಾಲಿಯ ಮಾತುಗಳಿಂದ ಮೆಚ್ಚಿದರು. ಆದರೆ ಆಸ್ಥಾನದ ಕೆಲವು ವಿದ್ವಾಂಸರು ತೆನಾಲಿಯ ವಾದವನ್ನು ಒಪ್ಪಲಿಲ್ಲ. ತೆನಾಲಿ, ಬಂಗಾರದ ಮಾವಿನ ಹಣ್ಣುಗಳು ಅಮೂಲ್ಯವಾದವು, ಏಕೆಂದರೆ ಚಿನ್ನವು ಶಾಶ್ವತವಾಗಿರುತ್ತದೆ. ಆದರೆ ನಿನ್ನ ಮಾವಿನ ಹಣ್ಣುಗಳು ಕೆಲವೇ ದಿನಗಳಲ್ಲಿ ಕೊಳೆಯುತ್ತವೆ ಎಂದರು. ತೆನಾಲಿ ತನ್ನ ವಿಶಿಷ್ಟ ಶೈಲಿಯಲ್ಲಿ ಉತ್ತರಿಸಿದ, ನೀವು ಹೇಳಿದ್ದು ನಿಜ, ಆದರೆ ಶಾಶ್ವತವಾದ ವಸ್ತುವಿನಿಂದ ಜೀವನಕ್ಕೆ ಯಾವ ಉಪಯೋಗವೂ ಇಲ್ಲ. ನಿಜವಾದ ಮಾವಿನ ಹಣ್ಣು ಕೊಳೆಯಬಹುದು, ಆದರೆ ಅದು ತಿನ್ನುವವರಿಗೆ ಆನಂದ, ಆರೋಗ್ಯ ಮತ್ತು ತೃಪ್ತಿಯನ್ನು ನೀಡುತ್ತದೆ. ಒಂದು ವಸ್ತುವಿನ ಉಪಯೋಗವೇ ಅದರ ನಿಜವಾದ ಮೌಲ್ಯವನ್ನು ನಿರ್ಧರಿಸುತ್ತದೆ. ಚಿನ್ನದ ಮಾವಿನ ಹಣ್ಣು ಕೇವಲ ಕಾಣಿಕೆಯಾಗಿ ಉಳಿಯುತ್ತದೆ, ಆದರೆ ಈ ಮಾವಿನ ಹಣ್ಣು ಜೀವನವನ್ನು ಸಂತೋಷದಿಂದ ತುಂಬುತ್ತದೆ. ರಾಜನ ತೀರ್ಪು. ರಾಜ ಕೃಷ್ಣದೇವರಾಯರು ತೆನಾಲಿಯ ಬುದ್ಧಿಚಾತುರ್ಯಕ್ಕೆ ಮೆಚ್ಚಿದರು. ತೆನಾಲಿ, ನೀನು ಒಂದು ಸರಳವಾದ ಉದಾಹರಣೆಯ ಮೂಲಕ ದೊಡ್ಡ ಸತ್ಯವನ್ನು ತೋರಿಸಿದ್ದೀಯಾ. ಒಂದು ವಸ್ತುವಿನ ನಿಜವಾದ ಮೌಲ್ಯವು ಅದರ ಉಪಯೋಗದಲ್ಲಿದೆ, ಕೇವಲ ಅದರ ಬೆಲೆಯಲ್ಲಿರುವುದಿಲ್ಲ ಎಂದು ಘೋಷಿಸಿದರು. ರಾಜನು ತೆನಾಲಿಗೆ ಒಂದು ಚಿನ್ನದ ತಟ್ಟೆಯಲ್ಲಿ ರತ್ನಗಳಿಂದ ಕೂಡಿದ ಒಡವೆಯನ್ನು ಬಹುಮಾನವಾಗಿ ನೀಡಿದ. ಜೊತೆಗೆ ಆ 6 ನಿಜವಾದ ಮಾವಿನ ಹಣ್ಣುಗಳನ್ನು ಆಸ್ಥಾನದವರೆಲ್ಲರೂ ಒಟ್ಟಿಗೆ ತಿಂದು ಆನಂದಿಸಲು ಆದೇಶಿಸಿದ. ತಾತ್ಪರ್ಯ. ಈ ಕಥೆಯಿಂದ ನಾವು ಕಲಿಯುವ ಪಾಠವೆಂದರೆ, ಒಂದು ವಸ್ತುವಿನ ನಿಜವಾದ ಮೌಲ್ಯವು ಅದರ ಬಾಹ್ಯ ಸೌಂದರ್ಯ ಅಥವಾ ಬೆಲೆಯಿಂದ ನಿರ್ಧಾರವಾಗುವುದಿಲ್ಲ, ಬದಲಿಗೆ ಅದರ ಉಪಯೋಗ ಮತ್ತು ಜೀವನಕ್ಕೆ ತರುವ ಆನಂದದಿಂದ ತೀರ್ಮಾನವಾಗುತ್ತದೆ.
ತೆನಾಲಿಯ ಬುದ್ಧಿಚಾತುರ್ಯವು ಸರಳವಾದ ಉದಾಹರಣೆಯ ಮೂಲಕ ಈ ದೊಡ್ಡ ಸತ್ಯವನ್ನು ತಿಳಿಸಿತು.